ಮಹಾಕುಂಭಮೇಳದಲ್ಲಿ ಮತ್ತೆ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ. ಪ್ರಯಾಗ್ರಾಜ್ ಮಾತ್ರ ಅಲ್ಲ, ಪ್ರಯಾಗ್ರಾಜ್ನ ಸುತ್ತಮುತ್ತಲ ಜಿಲ್ಲೆಗಳಲ್ಲೂ ಕೂಡ ಟ್ರಾಫಿಕ್ ಜಾಮ್. ಸಿಕ್ಕಾಪಟ್ಟೆ ವಾಹನ ದಟ್ಟಣೆಯಿಂದ ಜನರು ಪರದಾಡ್ತಾ ಇದ್ದಾರೆ, ಹೈರಾಣಾಗಿದ್ದಾರೆ. ಒಂದಲ್ಲ ಎರಡಲ್ಲ 200 ಕಿಲೋಮೀಟರ್ನವರೆಗೆ ಸಂಚಾರ ದಟ್ಟಣೆ ಇದೆ, ಟ್ರಾಫಿಕ್ ಇದೆ. ಸ್ವಂತ ವಾಹನದಲ್ಲೇ ಹೋದವರು ಟ್ರಾಫಿಕ್ನಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ. ಈವರೆಗೆ 42 ಕೋಟಿ ಜನ ಭಾಗಿಯಾಗಿದ್ದಾರೆ ಅನ್ನೋ ಲೆಕ್ಕ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, 200 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿದೆಯಂತೆ. ಇದು ದಾಖಲೆ ಅಂತ ಅನ್ಸುತ್ತೆ. 200 ಕಿಲೋಮೀಟರ್ನವರೆಗೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ವಾಹನ ದಟ್ಟಣೆ ಹೆಚ್ಚಾಗಿದೆ. ದಿನೇ ದಿನೇ ಮಹಾಕುಂಭ ಮೇಳಕ್ಕೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಮಹಾಕುಂಭ ಮೇಳದಲ್ಲೂ ಕೂಡ ಜನದಟ್ಟಣೆ ಹೆಚ್ಚಾಗಿದೆ. ಆ ಜನದಟ್ಟಣೆಯನ್ನು ನಿಯಂತ್ರಣ ಮಾಡೋದಕ್ಕೆ ಎಂಟ್ರಿ ಪಾಯಿಂಟ್ಗಳನ್ನು ಬಂದ್ ಮಾಡಿದ್ದಾರೆ. ಹೀಗಾಗಿ ನೆರೆಹೊರೆ ಜಿಲ್ಲೆಗಳು, ರಾಜ್ಯಗಳ ಹೆದ್ದಾರಿಗಳಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇದೇ ಫೆಬ್ರವರಿ 12ನೇ ತಾರೀಕು ಮಾಘಿ ಹುಣ್ಣಿಮೆ ಇದೆ. ಮೌನಿ ಅಮಾವಾಸ್ಯೆ ಆಯಿತು, ವಸಂತ ಪಂಚಮಿ ಆಯಿತು, ಮಾಘಿ ಹುಣ್ಣಿಮೆ ಇದೆ. ಇದಾದ ನಂತರ ಶಿವರಾತ್ರಿ ಇದೆ. ಇಷ್ಟು ಶಾಹಿ ಸ್ನಾನಗಳಿದ್ದಾವೆ. ಹಾಗಾಗಿ ಪ್ರತಿದಿನ ಅಲ್ಲಿಗೆ ಆಗಮಿಸ್ತಾ ಇರುವಂಥ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸುಮಾರು 200 ಕಿಲೋಮೀಟರ್ನವರೆಗೆ ಟ್ರಾಫಿಕ್ ಜಾಮ್ ಆಗಿದೆ. ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಫುಲ್ ಆಗಿಬಿಟ್ಟಿದ್ದಾರೆ. ವಾಹನ ಸಂಚಾರವೇ ಇಲ್ಲ, ನಿಂತಲ್ಲೇ ನಿಂತು ಬಿಟ್ಟಿದ್ದಾರೆ. ಚಂದ್ರಮೋಹನ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಚಂದ್ರಮೋಹನ್, 200 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮು ಇದು ದಾಖಲೆ ಅಂತ ಅನ್ಸುತ್ತೆ. ಚಂದ್ರಮೋಹನ್, ಇದನ್ನೆಲ್ಲ ಸರಿ ಮಾಡೋದಕ್ಕೆ ಏನಾದರೂ ಸರ್ಕಾರ ಕ್ರಮ ಕೈಗೊಂಡಿದೆಯಾ, ಹೇಗೆ? ಹೌದು ವಸುದೇವ್, ಮುಖ್ಯವಾಗಿ ಈಗ ಮಹಾಕುಂಭ ಮೇಳಕ್ಕೆ ದಿನದಿಂದ ದಿನಕ್ಕೆ ಬರ್ತಾ ಇರುವಂತಹ ಭಕ್ತಾದಿಗಳ ಸಂಖ್ಯೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆ. ಮುಖ್ಯವಾಗಿ ಬಸಂತ ಪಂಚಮಿಯ ನಂತರ ಬರುವ ಭಕ್ತಾದಿಗಳ ಸಂಖ್ಯೆಯಲ್ಲಿ ಇಳಿಕೆ ಆಗುತ್ತೆ ಅನ್ನುವ ಲೆಕ್ಕಾಚಾರ ಮತ್ತು ನಿರೀಕ್ಷೆಯನ್ನು ಉತ್ತರ ಪ್ರದೇಶ ಸರ್ಕಾರ ಹಾಕೊಂಡಿತ್ತು. ಆದ್ರೆ ಇದಕ್ಕೆ ವಿರುದ್ಧವಾಗಿ ಈ ಬಸಂತ ಪಂಚಮಿಯ ಬಳಿಕವೂ ಕೂಡ ಬರುವಂತಹ ಭಕ್ತಾದಿಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾ ಇದೆ. ಇದರಿಂದಾಗಿ ಪ್ರಯಾಗ್ರಾಜ್ನಲ್ಲೂ ಕೂಡ ಒಂದ್ ಕಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಜೊತೆಗೆ ಪ್ರಯಾಗ್ರಾಜ್ನ ಸುತ್ತಮುತ್ತಲ ಜಿಲ್ಲೆಗಳಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಜೊತೆಗೆ ಪಕ್ಕದ ಮಧ್ಯಪ್ರದೇಶ ರಾಜ್ಯದಲ್ಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸುಮಾರು 200ರಿಂದ 300 ಕಿಲೋಮೀಟರ್ ಉದ್ದದವರೆಗೂ ಕೂಡ ಹೆದ್ದಾರಿಗಳಲ್ಲಿ ಟ್ರಾಫಿಕ್ ನ ಜಾಮ್ ನ ಸನ್ನಿವೇಶ ಈಗ ಸಾಮಾನ್ಯವಾಗಿದೆ ಅಂತೇಳಿ ಮಧ್ಯಪ್ರದೇಶದ ಸಚಿವರು ಕೂಡ ಹೇಳಿದ್ದಾರೆ. ಜೊತೆಗೆ ಎಲ್ಲಾ ಪ್ರಯಾಗ್ರಾಜ್ನ ಸಂಪರ್ಕಿಸುವಂತಹ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳಲ್ಲೂ ಕೂಡ ವಾಹನಗಳ ದಟ್ಟಣೆ ಹೆಚ್ಚಾಗಿದೆ. ಇದರಿಂದಾಗಿ ಎಲ್ಲಾ ಹೆದ್ದಾರಿಗಳಲ್ಲೂ ಕೂಡ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಪ್ರಯಾಗ್ರಾಜ್ನಿಂದ ವಾರಣಾಸಿ, ಪ್ರಯಾಗ್ರಾಜ್ನಿಂದ ಅಯೋಧ್ಯ, ಜೊತೆಗೆ ಲಕ್ನೋ ಪ್ರಯಾಗ್ರಾಜ್ ಹೆದ್ದಾರಿ, ಇವೆಲ್ಲ ಹೆದ್ದಾರಿಗಳಲ್ಲೂ ಕೂಡ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮತ್ತು ವಾಹನಗಳು ಹೆದ್ದಾರಿನಲ್ಲಿ 48ರಿಂದ 48 ಗಂಟೆಗಳವರೆಗೂ ಕೂಡ ಸಿಕ್ಕಾಕೊಂಡಿರುವಂತಹ ಘಟನೆಗಳು ಕೂಡ ನಡೆದಿವೆ. ಸುಮಾರು ಕೇವಲ 50 ಕಿಲೋಮೀಟರ್ ದೂರವನ್ನ ಸಂಚಾರ ಮಾಡ್ಲಿಕ್ಕೂ ಕೂಡ 10ರಿಂದ 12 ಗಂಟೆಗಳ ಕಾಲಾವಕಾಶವನ್ನ ತೆಗೆದುಕೊಳ್ಬೇಕಾದಂತಹ ಸ್ಥಿತಿನಲ್ಲಿ ಈಗ ವಾಹನ ಚಾಲಕರು ಇದ್ದಾರೆ. ಜೊತೆಗೆ ಅಕ್ಕಪಕ್ಕದ ರಾಜ್ಯಗಳಿಂದ ಪ್ರಯಾಗ್ರಾಜ್ನತ್ತ ಹೋಗುವಂತ ವಾಹನಗಳನ್ನ ಆಯಾ ಬೇರೆ ಬೇರೆ ರಾಜ್ಯಗಳಲ್ಲೇ ತಡೆಯುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕೆಂತಂದ್ರೆ ಕೋಟಿಗಟ್ಟಲೆ ಜನ ಒಂದೇ ಬಾರಿಗೆ ಪ್ರಯಾಗ್ರಾಜ್ಗೆ ಹೋದ್ರೆ ಅಲ್ಲೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿನೇ ಯುಪಿ ಸರ್ಕಾರದ ಸೂಚನೆ ಪ್ರಕಾರ ಈಗ ಅಕ್ಕಪಕ್ಕದ ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲೇ ವಾಹನಗಳನ್ನ ತಡೆಯಲಾಗ್ತಾ ಇದೆ. ಈಗ ಪ್ರಯಾಗ್ರಾಜ್ನಲ್ಲೂ ಕೂಡ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಸಿಕ್ಕಾಪಟ್ಟೆ ಬಿಸಿಲು ಇರ್ತಾ ಇದೆ. ಇದರಿಂದಾಗಿನೇ ಈ ಬಿಸಿಲಿನಲ್ಲಿ ಜನರು ದಣಿತಾ ಇದ್ದಾರೆ. ಜನರಿಗೆ ಈಗ ಕುಡಿಯುವ ನೀರು ಬಾಯಾರಿಕೆ ಆಗ್ತಾ ಇದೆ. ಜೊತೆಗೆ ಆಹಾರದ ಸಮಸ್ಯೆ ಕೂಡ ಕೆಲವು ಕಡೆ ಎದುರಾಗ್ತಾ ಇದೆ. ಹೀಗೆ ಜನ ಈಗ ಪರದಾಡುವಂತಹ ಪರಿಸ್ಥಿತಿ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಉಂಟಾಗ್ತಾ ಇದೆ. ಕೆಲವರು ಪ್ರಯಾಗ್ರಾಜ್ನ ಹತ್ತಿರಕ್ಕೆ ಹೋದ್ರು ಕೂಡ ಸುಮಾರು 40 ಕಿಲೋಮೀಟರ್ ದೂರದವರೆಗೂ ಕೂಡ ನಡ್ಕೊಂಡು ಹೋಗೇನೆ ತ್ರಿವೇಣಿ ಸಂಗಮ ಮತ್ತು ಘಾಟ್ಗಳ ಸ್ಥಳವನ್ನ ತಲುಪಿ ಪುಣ್ಯ ಸ್ನಾನವನ್ನ ಮಾಡಿ ವಾಪಸ್ ಬರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದುವರೆಗೂ ಕೂಡ ಮೊದಲು ಪ್ರಯಾಗ್ರಾಜ್ನ ರೈಲ್ವೆ ನಿಲ್ದಾಣಗಳಿಂದ ಜನ ನಡ್ಕೊಂಡು ಬರ್ತಾ ಇದ್ರು. ಆದ್ರೀಗ 40 ಕಿಲೋಮೀಟರ್ 50 ಕಿಲೋಮೀಟರ್ ದೂರದಿಂದಲೂ ಕೂಡ ನಡ್ಕೊಂಡು ಬರುವಂತಹ ಪರಿಸ್ಥಿತಿ ಈಗ ಮಹಾಕುಂಭ ಮೇಳದಲ್ಲಿ ನಿರ್ಮಾಣ ಆಗಿದೆ. ಇದನ್ನ ಈಗ ಉತ್ತರ ಪ್ರದೇಶದ ವಿರೋಧ ಪಕ್ಷ ಸಮಾಜವಾದಿ ಪಕ್ಷ ಕೂಡ ಟೀಕಿಸ್ತಾ ಇದೆ. ಜನ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮತ್ತೆ ಹೆದ್ದಾರಿ ಟೋಲ್ಗಳಿಂದಾಗೂ ಕೂಡ ಈ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ. ಟೋಲ್ ಫ್ರೀ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಅಖಿಲೇಶ್ ಯಾದವ್ ಅವರು ಕೂಡ ಮಾಡಿದ್ದಾರೆ. ವಸುದೇವ್, ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.